ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ, ಚೆಲುವೆ ನಿನ್ನ ನೋಡಲು ಚಿತ್ರದ ತೆರೆಯ ಹಿಂದಿನ ಅಸಲಿ ಕಥೆಗಳ ಸರಣಿ ಸತ್ಯಮೇವ ಜಯತೆ. ಕಳೆದ ಸಂಚಿಕೆಯನ್ನೆಲ್ಲ ತಿಳಿಸಿದ್ದೆ. ಎಲ್ಲ ನಾವು ರೋಮ್ನಲ್ಲಿ ಶೂಟಿಂಗ್ ಮುಗಿಸಿದ್ವಿ, ಟ್ರೆವಿ ಫೌಂಟನ್ ಹತ್ರ ಆಗಿದ್ದ ಇನ್ಸಿಡೆಂಟ್ ಎಲ್ಲ ಹೇಳಿದ್ವಿ. ಅಲ್ಲಿಂದ ಹೇಳಿದ್ದೆ ನಾನು ನಿಮ್ಗೆ ಹೋದ ಎಪಿಸೋಡಲ್ಲಿ, ಒಂದು ಕಲಾಸಿಪಳ್ಳಿಯ ಬಸ್ ಸ್ಟ್ಯಾಂಡ್ ಎಕ್ಸ್ಪೀರಿಯನ್ಸ್ ನಮಗೆ ರೋಮ್ ಏರ್ಪೋರ್ಟಲ್ಲಿ ಆಯಿತು. ಪ್ಯಾರಿಸಿಗೆ ಫ್ಲೈಟ್ ಹತ್ತೋದಕ್ಕೆ ಅಂತ. ಏನಂದರೆ ಸ್ನೇಹಿತರೆ, ಲೋಕಲ್ ಫ್ಲೈಟು ರೋಮ್ ಟು ಪ್ಯಾರಿಸು. ಎಲ್ಲರೂ ಟೀಮೆಲ್ಲ ಹೋದ್ವಿ, ಲಗೇಜ್ ಎಲ್ಲ ಚೆಕ್ ಇನ್ ಆದ್ವಿ. ಬಟ್ ನೀವು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ, ಇದಂತೂ ಸತ್ಯ. ಟಿಪಿಕಲ್ ನಾವು ಹಳ್ಳಿಗಳ ಕಾಡುಗಳು ಹೋಗ್ಬೇಕಾದ್ರೆ ಬಸ್ಗಳಲ್ಲಿ ಹೇಗೆ ಟವಲ್ ಹಾಕ್ತೀವೋ, ಇಲ್ಲಿ ಕಿಟಕಿ ತೆಗೆದಿರಲ್ಲ, ಟವಲ್ ಹಾಕಲ್ಲ. ಎಲ್ಲ ಫ್ಲೈಟ್ ಒಳಗಡೆ ಹೋಗ್ತೀವಿ. ನಮ್ಮ ಈ ಬ್ಯಾಗ್ಗಳು, ಸ್ಲಿಂಗ್ ಬ್ಯಾಗ್ಗಳೇನಿರುತ್ತೆ, ಖರ್ಚೀಫ್ ಏನಿರುತ್ತೆ, ಅಥವಾ ಕ್ಯಾಪ್ಸ್ ಏನಿರುತ್ತೆ, ಎಲ್ಲ ಸೀಟ್ಗಳ ಮೇಲೆ ಹಾಕ್ತೀವಿ. ದೊಂಬಿ ದಪ 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 ಅಂತ ಹೋಗಿ ಯಾವ ಸೀಟ್ ಸಿಗುತ್ತೆ ಅಲ್ಲಿ ಕೂತ್ಕೊಳ್ಳೋದು. ಯಾವುದೂ ಅಲ್ಲಿ ಇದೇನಿಲ್ಲ, ಸೀಟ್ ನಂಬರ್ಸ್ ಇದ್ದರೂ ಯಾರೋ ಅದು ನೋಡ್ತಿರಲ್ಲ. ಇದು ಸತ್ಯ. ನಮಗೆ ಫಾರಿನಲ್ಲೂ ಹಿಂಗಾಗತ್ತಾ ಅನ್ನೋದೊಂದು ತುಂಬ ವಿಚಿತ್ರವಾದ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಫ್ಲೈಟಲ್ಲಿ ಹತ್ತಿದ್ವಿ, ಕೂತ್ಕೊಂಡ್ವಿ. ಸೊ ಬಂದು ಪ್ಯಾರಿಸಲ್ಲಿ ರಾತ್ರಿ ಒಂದು 11 ಗಂಟೆ ಆಗಿತ್ತು ಅಂತ ಕಾಣುತ್ತೆ. ನಮಗೆ 8 ಗಂಟೆಗೇನೋ ಫ್ಲೈಟ್ ಇತ್ತು, 8:30ಗೆ. ಪ್ಯಾರಿಸಿಗೆ ಬಂದು ನಾವು ಲ್ಯಾಂಡ್ ಆದಾಗ 11 ಗಂಟೆ. ರೂಮಿಗೆ ಬಂದು ಚೆಕ್ ಇನ್ ಆಗೋ ಅಷ್ಟೊತ್ತಿಗೆ ಇಟ್ ವಾಸ್ ಆಲ್ರೆಡಿ 12:30. ಅಲ್ಲೇ ಫ್ಲೈಟಲ್ಲಿ ಏನಾದ್ರು ತಿನ್ನೋಕ್ಕೆ ನೋಡಿದ್ರೆ ಏನೂ ಸಿಕ್ಕಲಿಲ್ಲ. ಬಟ್ ಇಲ್ಲಿ ನಮ್ಮ ಮೊಹಮ್ಮದ್ ಅವರು ಅಲ್ಲೇನೋ ಒಂದು ಫುಡ್ ನೂಡಲ್ಸ್ ಥರದ್ದೇನೋ ವ್ಯವಸ್ಥೆ ಮಾಡಿದರು. ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಎಲ್ಲರೂ ಒಂದೇ ಹೋಟ್ಲಲ್ಲಿದ್ವಿ. ಶಿವಣ್ಣ ಅವರು, ನಾವು ಎಲ್ಲ ಒಂದೇ ಹೋಟ್ಲಲ್ಲಿದ್ವಿ. ಎಲ್ಲ ಈ ಪ್ಯಾರಿಸ್ ಸ್ಟೈಲ್ ಆಫ್ ಹೋಟೆಲ್ ರೂಮ್ಸು, ಎ ಸಿ ಗಿಸಿ ಎಲ್ಲ ಇರಲಿಲ್ಲ. ದೊಡ್ಡ ದೊಡ್ಡ ವಿಂಡೋಸು, ಈ ಚಿಕ್ಕ ರೂಮ್ದು ಒಂಥರ ತುಂಬ ಚೆನ್ನಾಗಿತ್ತು ಅದು ಹೋಟೆಲ್ಲು. ಅಲ್ಲಿ ಉಳ್ಕೊಂಡ್ವಿ. ಮತ್ತೆ ಬೆಳಗ್ಗೆ ಎದ್ದು 6:30ಗೆಲ್ಲ ರೆಡಿಯಾಗಿ ಹೋಟ್ಲಿಂದ ಚೆಕ್ಔಟ್ ನಾವು. ಯಾಕೆಂತಂದರೆ ಮತ್ತೆ ರೂಮಿಗೆ ಬರೋಂಗಿಲ್ಲ. ಅವತ್ತೇನು ಒಂದು 4-5 ಅವರ್ಸ್ ನಿದ್ದೆ ಮಾಡಿದ್ವಿ, ಅಷ್ಟೇ ನಿದ್ದೆ. ಬೆಳಗ್ಗೆ ಎದ್ದು ಮತ್ತೆ ರೆಡಿಯಾಗಿ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಪ್ಯಾರಿಸ್ನ ಐಫೆಲ್ ಟವರ್ ಹತ್ರ ಬಂದ್ವಿ. ಪ್ಯಾರಿಸ್ನ ಐಫೆಲ್ ಟವರ್ ಮುಂದೆ ಕ್ಯಾಮ್ರಾ ಇಟ್ಟಾಗ ತುಂಬ ಖುಷಿಯಾಯಿತು. ಜನ ಇನ್ನೂ ಬಂದಿರಲಿಲ್ಲ, ಯಾಕೆಂದರೆ ಬೇಗ ಹೋಗಿದ್ವಿ. ಟೂರಿಸ್ಟ್ಗಳು ಲೇಟ್ ಆಗಲ್ವ ಬರೋದು. ತುಂಬ ಶಾರ್ಟ್ಸ್ ತೆಗಿಬೇಕು ಅನ್ನೋ ಆಸೆ, ಟೈಮ್ ತುಂಬ ಕಡಿಮೆ ಇತ್ತು. ಸೊ ಸ್ಟಾರ್ಟ್ ಮಾಡಿದ್ವಿ. ಶಿವಣ್ಣ ಅವ್ರದ್ದು, ನಮ್ಮ ಸೊನಾಲ್ ಅವ್ರದ್ದು ಎಲ್ಲ ಶಾರ್ಟ್ಸ್ಗಳು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಎಲ್ಲೋ ಒಂದು ಕಡೆ ಒಂದೊಂದು ನಂಬಿಕೆಗಳು ನಿಜ ಆಗುತ್ತೆ ಅನ್ನೋ ಆಸೆ ಬರೋದೇ ಆಗ. ಅಲ್ಲಿ ನಾನು ಕ್ಲಿಪ್ಪಿಂಗ್ಸು ಹಾಕ್ತೀನಿ ನೋಡಿ, ಪ್ರಾಬಬ್ಲಿ ನನ್ನ ಹತ್ರ ಇದೆ ಅಂತ ಕಾಣುತ್ತದು. ಆ ಹಾಡನ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಐಫೆಲ್ ಟವರ್ ನೋಡೋಕ್ಕೆ ಬಂದಂಥ ಲೋಕಲ್ ಕ್ರೌಡ್ ಇರ್ಬೋದು, ಇಲ್ಲ ಬೇರೆ ದೇಶದ ಫಾರಿನರ್ಸ್ ಇರ್ಬೋದು, ನಮ್ಮ ಹಾಡಿಗೆ ತಾಳ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಅವತ್ತಿನ ದಿವಸದಲ್ಲಿ ಅನಿಸಿದ್ದು, ಏನೋ ಯಾವ ಭಾಷೆ ಗೊತ್ತಿಲ್ಲ ಇವರಿಗೆ, ಸಂಗೀತಕ್ಕೆ ಭಾಷೆ ಬೇಕಾಗಿಲ್ಲ. ಅವರೆಲ್ಲ ನೋಡಿ ಶೂಟ್ ಮಾಡ್ಕೊಂಡಿದ್ದಾರೆ, ಅವ್ರ ಮೊಬೈಲ್ಗಳಲ್ಲಿ ಶೂಟ್ ಮಾಡ್ಕೋತಿದ್ದಾರೆ. ಆ್ಯಂಡ್ ಅವರು ಹಾಡನ್ನ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಮ್ಮ ಜನಕ್ಕೂ ಈ ಹಾಡು ಇಷ್ಟ ಆಗ್ಬಿಡ್ಬೋದು, ನನ್ನ ಸಿನಿಮಾ ಇಷ್ಟ ಆಗ್ಬಿಡ್ಬೋದು. ಈ ಥರದ್ದೆಲ್ಲ ಒಂದು ಕಲ್ಪನೆಗಳು. ಥರದ್ದೆಲ್ಲ ಕಲ್ಪನೆಗಳಾಯಿತು. ಹಾಡು ತೆಗೆದ್ವಿ. ತುಂಬ 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 ಆ್ಯಕ್ಚುಲಿ ನೈಟ್ ಎಫೆಕ್ಟಲ್ಲೂ ಐಫೆಲ್ ಟವರ್ ಮುಂದೆ ಶಂಕರ್ ಸರ್ ಜೀನ್ಸ್ ಸಿನಿಮಾದಲ್ಲಿ ತೆಗೆದಿದ್ದಾರೆ. ಡೇ ಆ್ಯಂಡ್ ನೈಟ್ 2 ಎಫೆಕ್ಟಲ್ಲಿ. ನಮಗೆ ಅದಕ್ಕೆ ಅವಕಾಶವೂ ಇರಲಿಲ್ಲ, ನಮ್ಗೆ ಅದಕ್ಕೆ ಸಮಯನೂ ಇರಲಿಲ್ಲ. ಹಾರ್ಡ್ಲಿ 4-5 ಅವರ್ಸ್ ಏನೋ ಶೂಟ್ ಮಾಡಿದ್ದು ನಾವು ಅಷ್ಟೇ.
ಶೂಟಿಂಗ್ ಆಯಿತು. ಶೂಟಿಂಗ್ ಮುಗಿದ ಮೇಲೆ ಎಲ್ಲ ಟೀಮ್ ಶಿವಣ್ಣ ಅವರು ಬೇಗ ಹೊರಟ್ಬಿಟ್ರು. ಅವರು ಕಾರಲ್ಲಿ ಪ್ರಯಾಣ ಮಾಡಿದ್ದಾರೆ. ನಾವೆಲ್ಲ ಲಗೇಜ್ಗಳನ್ನ ಎಲ್ಲನೂ ಪ್ಯಾಕಪ್ ಮಾಡ್ಕೊಂಡು ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಸೊ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋದ್ವಿ. ಏರ್ಪೋರ್ಟ್ಗೆ ಹೋಗಿ ಚೆಕ್-ಇನ್ ಆದ್ವಿ. ಎಲ್ಲ ಫೋಟೋ ಸಿಕ್ಕಿದ್ರೆ ನೋಡ್ತೀನಿ, ಅದು ಇದ್ದರೆ ಹಿಂದೆ ಸೀಟಲ್ಲಿ ಹಿಂಗೆ ತಲೆ ಇಟ್ಟು ಮಲಗಿದ್ದು ಗೊತ್ತು ಅಷ್ಟೇ ನಮಗೆ. ಹೊಟ್ಟೆಗೆ ಏನು ಅಂತ ಕೇಳಿದ್ರೆ, ಯಾಕೆಂದರೆ ಮಧ್ಯಾಹ್ನ ಊಟ ಅಷ್ಟು ಸರಿಯಾಗಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಚೆನ್ನಾಗಿ ತಿಂದಿದ್ವಿ, ಹಿಂದಿನ ದಿವಸ ರಾತ್ರಿನೂ ಊಟ ಸರಿಗಿರಲಿಲ್ಲ. ಫ್ಲೈಟಲ್ಲಿ ಹಿಂದೆ ಕೂತ್ಕೊಂಡು ಕೇಳಿದ್ರು ಏನು ಅಂತ. ಎನಿಥಿಂಗ್ ಇನ್ ವೆಜಿಟೇರಿಯನ್ ಅಂತ ಹೇಳಿದ್ನಿ ಅಪ್ಪ ನನಗಷ್ಟೇ. ಅವರು ಒಂದು ಪಾಸ್ತಾ ತಂದುಕೊಟ್ರು, ಬಿಸಿ ಬಿಸಿ ಪಾಸ್ತಾ. ಅಯ್ಯಪ್ಪ, ಅದು ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ, ಅಂಥ ಒಂದು ಅದ್ಭುತವಾದ ಟೇಸ್ಟು. ಅದು ತಿಂದು ಮಲಗಿದ್ದು ಸ್ನೇಹಿತರೆ. ಮತ್ತೆ ನಾನು ಎಚ್ಚರ ಆಗಿದ್ದೆ ದುಬೈಗೆ ಬಂದಾಗ. ದುಬೈಯಲ್ಲಿ ಲೇಓವರ್ ಇತ್ತು, ಒಂದು 2-3 ಅವರ್ಸ್ ಲೇಓವರ್ ಇತ್ತು. ಐ ಶುಡ್ ಥ್ಯಾಂಕ್ ಮೈ ವೈಫ್. ನನಗೆ ಈ ಪರ್ಫ್ಯೂಮ್ ಪಾಯ್ಸನ್ ಅನ್ನೋ ಪರ್ಫ್ಯೂಮ್ ತುಂಬ ಇಷ್ಟ. ಅದು ದುಬೈ ಡ್ಯೂಟಿ ನಮ್ಮ ಇದ್ದಿದ್ದ ಗೇಟಿಂದ ಸ್ವಲ್ಪ ದೂರ. ನಾನು ನನ್ನ ಮಗಳು ಮಲಗಿದ್ವಿ, ಟೀಮೆಲ್ಲ ಇತ್ತು. ಪಾಪ ನನ್ನ ಹೆಂಡತಿ ಒಬ್ಬರೇ ಹೋಗಿ ಆ ಪಾಯ್ಸನ್ ಪರ್ಫ್ಯೂಮ್ನ ನನಗೆ ತಂದುಕೊಟ್ರು. ಸೊ ಅದು ನನಗೆ ತುಂಬ ಜ್ಞಾಪಕ. ಮೊನ್ನೆ ತನಕ ಅದಿತ್ತು, ಇನ್ನೂ ಜಾಸ್ತಿ ಖರ್ಚು ಮಾಡ್ತಿರ್ಲಿಲ್ಲ, ಅಂದರೆ ಯೂಸ್ ಮಾಡ್ತಾ ಇರಲಿಲ್ಲ, ಬೇಗ ಖಾಲಿ ಆಗಿಬಿಡತ್ತೆ ಅಂತ. ಸೊ ದುಬೈಯಿಂದ ಮತ್ತೆ ಫ್ಲೈಟ್ ಬಂತು. ಫ್ಲೈಟ್ ಹತ್ತಿ ವಾಪಸ್ಸು ಇಂಡಿಯಾಗೆ ಬಂದ್ವಿ. ಇಂಡಿಯಾಗೆ ಬಂದಮೇಲೆ ಇಲ್ಲಿ ಕೆಲವು ವಿಚಾರಗಳು, ಒಂದು ಸಣ್ಣ ಅಸಮಾಧಾನನೋ ಅಥವಾ ಕೋಪನೋ ಅಥವಾ ಬೇಜಾರೋ ಶ್ರೀಯುತ ಕಬೀರ್ಲಾಲ್ ಅವ್ರ ಮೇಲೆ, ಛಾಯಾಗ್ರಾಹಕರ ಮೇಲೆ. ನಾನು ನಿಮ್ಗೆ ಹೇಳಿದ್ದೆ ಮರ್ಮೊರೆ ಫಾಲ್ಸ್ ಅಂತ. ಮರ್ಮೊರೆ ಫಾಲ್ಸು ಗ್ರೀನ್ರಿ ಲೊಕೇಶನ್ನು. ಅಲ್ಲಿ ಈ ಓ ಪ್ರಿಯತಮ ಸಾಂಗಲ್ಲಿ ಅದೊಂಥರ ಈ ಹಾಲಿನ ಕ್ಷೀರಸಾಗರ ಥರ ಇತ್ತು, ಅದ್ಭುತವಾದ ಲೊಕೇಶನ್ನು ಅಂತ. ಇವತ್ತು ನೀವು ಹಾಡು ನೋಡಿದಾಗ ಅನಿಸ್ಬೋದು ಏನಂತದ್ದಿದೆ ಅಂತ. ಅದನ್ನೇ ವಸತಿ ಹೇಳಕ್ಕೆ ಬಂದೆ. ಕಬೀರ್ಲಾಲ್ ಸಾರೋ ಅವ್ರ ತಂಡನೋ ನನಗೆ ಗೊತ್ತಿಲ್ಲ, ಅಷ್ಟು ಕಷ್ಟಪಟ್ಬಿಟ್ಟು ಇಷ್ಟಪಟ್ಟು ಮಾಡ್ಕೊಂಡು ಬಂದಿರೋ ಒಂದು ಸಾಂಗ್ ರಶಸ್ನ ಕೆಲವು ಮಾತ್ರ ಇತ್ತು ಸ್ನೇಹಿತರೆ. ಏರ್ಪೋರ್ಟ್ನಲ್ಲಿ ನಾವು ಸ್ಕ್ಯಾನ್ ಮಾಡೋಕ್ಕೆ ಕೊಡ್ತೀವಲ್ಲ, ಅವರು ಅದನ್ನು ಎಕ್ಸ್ಪೋಸ್ ಮಾಡಿಬಿಟ್ಟಿದ್ದಾರೆ. ನೆಗೆಟಿವ್ನ ಎಕ್ಸ್ಪೋಸ್ ಮಾಡಿ, ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದು ಶೂಟ್ನ ಕೆಲವು ತುಣುಕು ಮಾತ್ರ ನಾನು ಹಾಡಲ್ಲಿ ಯೂಸ್ ಮಾಡೋಕ್ಕಾಯಿತು. ಮಿಕ್ಕಿದ್ದು ನನಗೆ ಮತ್ತೆ ರೀಶೂಟ್ ಮಾಡುವಂಥ ಒಂದು ಸಂದರ್ಭ. ಇದು ಯಾರು ಮಾಡಿದ್ರು, ಏನಕ್ಕೆ ಮಾಡಿದ್ರು, ಒಟ್ಟಿನಲ್ಲಿ ಆ ಟೀಮಿನ ಕ್ಯಾಪ್ಟನ್ ಕಬೀರ್ಲಾಲ್ ಸರ್ ಆಗಿರೋದ್ರಿಂದ ಅವ್ರ ಹೆಸರು ನಾನು ರೆಫರೆನ್ಸ್ ತೊಗೊಳ್ಬೇಕಾಯಿತು. ಸೊ ಕಂಪ್ಲೀಟ್ ಅವರು ಒಂದು ಕೆಲವು ಶಾರ್ಟ್ಸ್ ಮಾತ್ರ ನನಗಿದೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಚೆನ್ನಾಗಿ ತೆಗೆದಿದ್ದೆ ಅಲ್ಲೆಲ್ಲ ಶಾರ್ಟ್ಸ್ಗಳನ್ನ. ರಾಮು ಮಾಸ್ಟ್ರು, ಫ್ರಾನ್ಸಿ ಅದ್ಭುತವಾಗಿದ್ದರು. ಅದು ಯಾಕೆ ಹಂಗಾಯಿತು, ಅವರು ಅಂದರೆ ಪರ್ಪಸ್ಫುಲ್ಲಾಗಿ ಮಾಡಿದ್ರು ಅಂತ ಖಂಡಿತ ಹೇಳ್ತಿಲ್ಲ, ಸ್ವಲ್ಪ ಕೇರ್ ತೊಗೋಬೋದಾಗಿತ್ತು ಅನ್ನೋದು ಮಾತ್ರ ನಾನು ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಅಲ್ವಾ ಸ್ನೇಹಿತರೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಇರುತ್ತೆ, ಕೋಟ್ಯಾಂತರ ಕನಸಿರುತ್ತೆ. ಆ ಕನಸು, ಆ ಪೋರ್ಷನ್ಸ್ ಎಲ್ಲ ನುಚ್ಚುನೂರಾಗೋಯ್ತು. ಕೆಲವು ಮಾತ್ರ ಒಂದಿಷ್ಟು ಉಳ್ಕೋತು. ಅದು ನಮಗೆ ಗೊತ್ತಾಗಿದ್ದು ಬೆಂಗಳೂರಿಗೆ ಬಂದು ನಾವು ಅದನ್ನು ಟೆಲಿಸಿನಿಗೆ ಅಂತ ನೆಗೆಟಿವ್ ಕಳಿಸಿದಾಗ, ಅಲ್ಲಿ ನಮಗೆ ಲ್ಯಾಬಿಂದ ಈ ರೀತಿ ಇದು ಎಕ್ಸ್ಪೋಸ್ ಆಗೋಗಿದೆ, ಇದು ಯಾವುದು ನಿಮಗೆ ಪಿಕ್ಚರ್ ಸಿಗಲ್ಲ ಅಂತ ಹೇಳಿದ್ರು. ಹೊಸ ಟೆನ್ಷನ್. ಮತ್ತು ಈ ಪೋರ್ಷನ್ನ ಎಲ್ಲಿ ಫಾರಿನ್ ಫಾಲ್ಸು, ಆ ಒಂದು ಗ್ರೀನ್ರಿನ ಎಲ್ಲಿ ಮ್ಯಾಚ್ ಮಾಡ್ಬೋದು? ಅಫ್ಕೋರ್ಸ್ ಹೇಳ್ತೀರಾ ಚಿಕ್ಕಮಂಗ್ಳೂರು, ಮತ್ತೊಂದು ಎಲ್ಲ ಕಡೆಯೂ ಇದೆ. ನಮ್ಮ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ, ಅದಕ್ಕಿಂತ ಅದ್ಭುತವಾಗಿರೋ ಲೊಕೇಶನ್ಗಳಿದೆ. ಆದರೆ ಇದು ನನ್ನ ಒಂದು ಗಮನಕ್ಕೆ ಬಂದಿರೋದು. ಸೊ ಅದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜನರಲಿ ಟೋನ್ ಆಫ್ ದ ಸಿನಿಮಾ ಅಂತ ಏನು ಹೇಳ್ತೀವಿ, ಅಲ್ಲಿನ ಒಂದು ಸೂರ್ಯದ ಕಿರಣಕ್ಕೆ ಬಿಡೋ ಟೋನ್ಗೂ ಇಲ್ಲಿನ ನಮ್ಮ ಸೂರ್ಯನ ಕಿರಣಕ್ಕೆ ಬರೋ ಟೋನ್ಗೂ ವ್ಯತ್ಯಾಸ. ಇದು ನನಗೆ ಎರಡು ಪಿಕ್ಚರಲ್ಲಿ ಅಭ್ಯಾಸ ಆಗಿದೆ. ಒಂದು ಚೆಲುವೆ ನೋಡಲು, ಇನ್ನೊಂದು ನಮಗಾಗಿನಲ್ಲಿ. ಬಟ್ ಅದು ಒಂದು ಯಾವುದೋ ಒಂದು ಬೇರೆ ಥರ ವಿಚಾರಗಳಾದರೆ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ, ನೋಡೋರಿಗೆ ಇದು ಖಂಡಿತ ಗೊತ್ತಾಗ್ಬಿಡುತ್ತೆ. ಇದು ಅಲ್ಲೆಲ್ಲೋ ತೆಗೆದಿದ್ದು, ಇಲ್ಲೆಲ್ಲೋ ತೆಗೆದಿದ್ದು, ಮ್ಯಾಚ್ ಮಾಡಿದ್ದು ಅಂತ ತುಂಬ ಬೇಜಾರಾಯಿತು. ಬಂದು ಒಂದು 10 ದಿವಸ ನಾನು ನಿಜವಾಗ್ಲೂ ಏನು ಮತ್ತು ಎಡಿಟಿಂಗು ಮತ್ತು ಯಾವ ಕೆಲಸಗಳೂ ಮಾಡಲಿಲ್ಲ. ತುಂಬ ಬೇಜಾರಾಗ್ಬಿಡ್ತು. ಶಿವಣ್ಣ ಅವ್ರಿಗೆ ಗೊತ್ತಾಯಿತು, ಅವರು ತುಂಬ ಹರ್ಟ್ ಮಾಡಿಕೊಂಡ್ರು. ಏನಮ್ಮ ಅಷ್ಟು ಕಷ್ಟಪಟ್ಬಿಟ್ಟು ಹೋದೆ ಅಲ್ಲಿಗೆ, ಅಷ್ಟೆಲ್ಲ ನೀನು ಮಾಡಿದ್ದು ಹಿಂಗೆ ಆಗೋಯ್ತಲ್ಲ, ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲಿಲ್ಲ. ಸರಿ, ಶೋ ಶುಡ್ ಗೋ ಆನ್, ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ನೀಡ್ ಟು ಥ್ಯಾಂಕ್ ಆ್ಯಂಡ್ ಅಕ್ನಾಲೇಜ್ ಶ್ರೀಯುತ ಪ್ರೊಡ್ಯೂಸರ್ NM ಸುರೇಶ್ ಅವ್ರಿಗೂ ವಿಷಯ ಗೊತ್ತಾಯ್ತಿದ್ದು. ಯಾಕೆಂದರೆ ಇದು ಆ ಟೀಮಿಂದನೇ ಆಗಿದ್ದು ಅಂತ ಗೊತ್ತಾಯ್ತು ಅಂತ ನನಗೆ ಹೇಳಿದ್ರು ಬಂದು, ತಲೆ ಕೆಡಿಸ್ಕೋಬೇಡ ಬಿಡುಗರು, ನಾವು ಏನೋ ಮಾಡೋಣ. ಏಕೆಂದರೆ ಒಂದು ಪ್ಯಾಚ್ ವರ್ಕಿಗೆ ನಾವು ಪುನಃ ಫಾರಿನ್ಗೆ ಹೋಗಬೇಕಾಗಿತ್ತು. ಏನಂದರೆ ಈ ಚೈನಾದಾಗಿರಲಿಲ್ವಲ್ಲ, ಆವಾಗ ವಂಡರ್ ಆಫ್ ದ ವರ್ಲ್ಡ್ ಅಲ್ಲ, ಈ ಟಾಲೆಸ್ಟ್ ಟವರ್ ಇನ್ ದ ವರ್ಲ್ಡ್ ಅಂದ್ಬಿಟ್ಟು ಬುರ್ಜ್ ಖಲೀಫಾನಲ್ಲಿ ಮಾಡಬಹುದು ಅನ್ನೋ ಒಂದು, ಅಂದರೆ 7 ಅದ್ಭುತ ಅಲ್ಲದೆ ಇದ್ದರು, 6 ಅದ್ಭುತ ಶೂಟ್ ಆಗಿತ್ತು, ಇನ್ನೊಂದು ಅದ್ಭುತ ನಾವು ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಕೆಲವರು ನನಗೆ ಮೆಸೇಜ್ ಮಾಡಿದರು, ನೀವು ಜಾರ್ಡನ್ಗೆ ಹೋಗಿದ್ರಲ್ಲ, ಅಲ್ಲೇ ಈಜಿಪ್ಟಲ್ಲಿ ಶೂಟ್ ಮಾಡ್ಬೋದಾಗಿತ್ತಲ್ಲ ನೀವು ಅಂತ. ಈಜಿಪ್ಟಲ್ಲಿ ಏನಕ್ಕೆ ನಾನು ಶೂಟ್ ಮಾಡಿಲ್ಲ ಅಂದರೆ, ಶಿವಣ್ಣ ಅವರ ತಾಯಿಯ ಮಡಿಲು S. ನಾರಾಯಣ ಸರ್ ಸಿನಿಮಾ ಅಲ್ಲಿ ಶೂಟ್ ಮಾಡಿದ್ದಾರೆ.
ಶಿವಣ್ಣವ್ರಿಗೆ ಏನೋ ಒಂದು ಸೆಂಟಿಮೆಂಟ್, ಬೇಡಮ್ಮ ಅಲ್ಲಿ ಮಾಡಿ ಸಿನಿಮಾ ಅಷ್ಟು ಚೆನ್ನಾಗಿ ಹೋಗಿಲ್ಲ, ಫಸ್ಟ್ ಟೈಮ್ ನೀನು ಮಾಡ್ತಿದ್ಯಾ ಅಲ್ಲಿ ಬೇಡ ಅಂತ ಒಂದು ನಮ್ಮ ಕನಸನಿಂದ, ಸಿನಿಮಾ ಕನಸನಿಂದ ಹೇಳಿದ್ರು ಸರಿ. ಆದ ರೀತಿ ಸೆಂಟಿಮೆಂಟ್ ಬಂದಮೇಲೆ ನಾವು ಕೆಲಸ ಮಾಡಬಾರ್ದು ಅನ್ನೋಟ್ಟು ನನ್ನಲ್ಲಿ ಅದನ್ನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಅಗೇನ್ ಈ ಬುರ್ಜ್ ಖಲೀಫಾಗೆ ಎದುರುಗಡೆ ಕೆಲವು ಸಾಂಗನ್ನು ನಾನು ಶೂಟ್ ಮಾಡಬೇಕಾಗಿತ್ತು. ಅದಕ್ಕೆ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಮಾಡ್ಕೊಂಬರೋಣಮ್ಮ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಓ ಪ್ರಿಯತಮ ಅದು ನಾನು ಸಾಂಗ್ ಹಾಕೋಕ್ಕಾಗಲ್ಲ. ಕೆಲವು ಸ್ಟಿಲ್ಗಳು ದುಬೈನಲ್ಲಿ, ಅಂದರೆ ಈ ಗ್ರೀನ್ರಿನ ಆ ಡ್ರೈ ಲ್ಯಾಂಡಲ್ಲಿ ಹೇಗೆ ತೆಗೆದೆ, ಯಾವ್ಯಾವ ಥರದ್ದು ಶಾರ್ಟ್ಸ್ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ನೋಡಿ ಈ ಫೋಟೋಗಳಲ್ಲಿ. ಸೊ ದುಬೈನಲ್ಲಿ ಇಲ್ಲಿ ತೆಗೆದ್ವಿ. ಆ್ಯಂಡ್ ಬುರ್ಜ್ ಖಲೀಫಾ ಮುಂದೆ ಆ 7 ವಂಡರ್ ಸಾಂಗ್ದು ಒಂದು ಬಿಟ್ಟು ಶೂಟ್ ಮಾಡಬೇಕಾಗಿತ್ತು, ಕೆಲವು ಬಿಟ್ಸು ಆ ಬುರ್ಜ್ ಖಲೀಫಾ ಮುಂದೆ ಅದನ್ನು ಶೂಟ್ ಮಾಡಿದೆ. ಆಮೇಲೆ ಲೆಂತ್ ಚೆಕ್ ಮಾಡಿದಾಗ ನಿಮ್ಗೆ ಹೇಳಿದ್ನಲ್ಲ ನಾನು, ಹರಿಪ್ರಿಯಾ ಮೇಡಮ್ ಅವರು ರೋಮಲ್ಲಿ 3 ದಿವಸಕ್ಕೆ ಬಂದಿದ್ದರು ಅಂತ. ಸೀನ್ಸ್ ಮುಗಿಸ್ದೆ. ಈ ಹಂಸ ಹಂಸ ಹಂಸಲೇಖ ಅನ್ನೋ ಸಾಂಗ್ದು ಓಪನಿಂಗ್ ಕೆಲವು ಪೋರ್ಷನ್ಸ್ ಶೂಟೇ ಆಗಿಲ್ಲ. ಅದ್ರದ್ದು 1 ಡೇ ಕೆಲಸ ಇದೆ. ಯಾಕೆಂದರೆ ಅವ್ರದ್ದು 3 ಡೇಸ್ ಟೈಟ್ ಸ್ಕೆಡ್ಯೂಲ್ ಇದ್ದಿದ್ದರಿಂದ ನನಗೆ ಅಲ್ಲಿ ರೋಮಲ್ಲಿ ಮಾಡೋದಕ್ಕಾಗಲಿಲ್ಲ. ನಾನೇನೋ ಕಾಂಪ್ರಮೈಸ್ ಮಾಡೋಕ್ಕಾಯಿತು, ಬಟ್ ತಲೆಯಲ್ಲಿ ಇತ್ತು ಇದನ್ನು ಏನು ಚೀಟ್ ಮಾಡ್ಬೋದು. ನೀವು ಕೇಳ್ಬೋದು ಆ ಲೈಟು ಈ ಲೈಟು ಮ್ಯಾಚ್ ಆಗುತ್ತಾ ಅಂತ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಅದನ್ನು ಏನು ತೆಗೆದಿದ್ದೀನಿ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆ ಹಂಸ ಹಂಸ ಹಂಸಲೇಖ ಸಾಂಗ್ನ ಸ್ಟಾರ್ಟಿಂಗ್ ಕೆಲವು ಪೋರ್ಷನ್ಸ್ನ ಬೆಂಗಳೂರಿನಲ್ಲಿ ಮಾನ್ಯತಾದಲ್ಲಿ ನಮ್ಮ ಶಿವಣ್ಣ ಅವರ ಮನೆ ಹತ್ರ ಶೂಟ್ ಮಾಡಿದೆ. ಆ ಶೂಟ್ ಮಾಡಿದಾಗ ತುಂಬ ಒಂದು ಒಳ್ಳೊಳ್ಳೆ ಅನುಭವಗಳಾಯಿತು. ಅಲ್ಲಿ ಏನಾಯಿತು, ಆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅನುಭವಗಳೇನಾಯಿತು, ಯಾವ್ಯಾವ ಪೋರ್ಷನ್ಸು ಏನು ಎತ್ತ ಅನ್ನೋದು ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಬಂದು ಇದ್ದಿದ್ದು ಇದ್ದ ಹಾಗೆ ನೇರವಾಗಿ ಹೃದಯದಿಂದ ವಿಸ್ತಾರವಾಗಿ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದು ಹೆಜ್ಜೆ ಹೆಜ್ಜೆ ನಡ್ಕೊಂಡು ಹೋಗ್ತಾನೇ ಇದ್ದೀನಿ ಸರಣಿದು. ಸೊ ಇನ್ನೇನು ಮುಗಿಸ್ತಾ ಇದ್ದೀನಿ. ಇನ್ನು ಕೆಲವು ಸಂಚಿಕೆಗಳಷ್ಟೇ. ಕುಯ್ತಾ ಇದ್ದಾನೆ, ಅದು ಮಾಡ್ತಿದ್ದಾನೆ, ಇದು ಮಾಡ್ತಿದ್ದಾನೆ, ದೊಡ್ಡ ಡೈರೆಕ್ಟ್ರಾ ಅಂತೆಲ್ಲ ಹೇಳಿದವ್ರಿಗೆ ಉತ್ತರ ಇನ್ನು ಕೆಲವು ಸಂಚಿಕೆಗಳು. ಇಷ್ಟು ದಿವಸನೇ ತಡ್ಕೊಂಡಿದ್ದೀರ, ಇನ್ನು ಕೆಲವು ಸಂಚಿಕೆಗಳು ತಡ್ಕೊಳ್ಳಿ. ಇನ್ನೇನು ಮುಗಿಯೋ ಹಂತದಲ್ಲಿ ಬರ್ತಿದೆ. ಈ ಸರಣಿನೇ ಮುಕ್ತಾಯ ಮಾಡೋ ಹಂತ ಬರ್ತಿದೆ. ಸೊ ಮುಂದಿನ ಸರಣಿನಲ್ಲಿ, ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಚೆಲುವಿನ ನೋಡಲು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತೀನಿ. ನಾನು ನಿಮ್ಮ ರಘುರಾಮ್. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ. ಸತ್ಯಮೇವ ಜಯತೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಲವ್ ಯು ಆಲ್.